ಮಾದಕ ದ್ರವ್ಯ ಸಾಗಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನನ್ನ ಬಂಧಿಸಲಾಗಿದೆ. ಬಹಳ ಗಂಭೀರ ಪ್ರಕರಣದ ಅಡಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಬಂಧನಕ್ಕೆ ಒಳಗಾಗಿರೋದು ಈಗ ಎಲ್ಲರ ಹುಬ್ಬೇರಿಸ್ತಾ ಇದೆ. ಯಾವ ಪ್ರಕರಣ ಅನ್ನೋದರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರೆಸ್ಟ್ ಆಗಿರೋದು, ಮಹಾರಾಷ್ಟ್ರದ ಥಾಣೆಯಲ್ಲಿ ಲಿಂಗರಾಜ್ ಕಣ್ಣಿ ಅರೆಸ್ಟ್ ಆಗಿರೋದು, ಶಾಸಕ ಅಲ್ಲಮಪ್ರಭು ಪಾಟೀಲ್ ಅತ್ಯಾಪ್ತ ಕೂಡ ಹೌದು, ನಿಷೇಧಿತ 120 ಈ ಕೊಡನಾಯಿನ ಸಿರಪ್ ಅನ್ನ ಹೊಂದಿದ್ದ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. NDPS ಕಾಯ್ದೆ ಅಡಿಯಲ್ಲಿ ಪ್ರಕರಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ ಅನ್ನೋದರ ಮಾಹಿತಿ. ಆಶ್ಚರ್ಯ ಅಂದರೆ ಲಾಸ್ಟ್ ಏಪ್ರಿಲ್ನಲ್ಲಿ ಅನಿಸುತ್ತೆ ಈ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸುದ್ದಿಗೋಷ್ಠಿ ಮಾಡಿಬಿಟ್ಟು ಗಾಂಜಾ ವಿರುದ್ಧ ನಾವು ಸಮರ ಸಾರ್ತಾ ಇದ್ದೀವಿ, ನಮ್ಮ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಆಗ್ತಾ ಇದೆ, ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ, ಹೀಗಾಗಿ ಈ ಹೋರಾಟ ಕಂಟಿನ್ಯೂ ಆಗುತ್ತೆ, ಮಾದಕ ವಸ್ತುಗಳ ವಿರುದ್ಧ ಸಾಗಣೆಕೋರರ ವಿರುದ್ಧ ನಾವು ಅರೆಸ್ಟ್ ಮಾಡಿದ್ದೀವಿ, ಇಷ್ಟು ಪ್ರಕರಣದಲ್ಲಿ ಹಿಂಗೆ ಮಾಡಿದ್ದೀವಿ ಹಂಗೆ ಮಾಡಿದ್ದೀವಿ ಅಂತ ಇದ್ರು. ನೋಡಿದ್ರೆ ಅವ್ರು ಪಕ್ಕದಲ್ಲಿ ನಿಂತವರು ಫೋಟೋ ತೆಗೆಸ್ಕೊಂಡ ತಕ್ಷಣ ಅತ್ಯಾಪ್ತರ ಅಂತ ಕೇಳ್ಬೋದು. ತುಂಬ ಜನ ರಾಜಕಾರಣಿಗಳು ಎಲ್ಲರ ಜೊತೆನೂ ಫೋಟೋ ತೊಗೊಳ್ತಾರಂತೆ. ಬಟ್ ಯಾವ ಭಂಗಿಯಲ್ಲಿ ಫೋಟೋ ಇದೆ ಅದು ಇಂಪಾರ್ಟೆಂಟ್ ಅಲ್ವಾ? ತುಂಬ ಫೋಟೋಸ್ ಇದ್ದಾವೆ, ಆಮೇಲೆ ತುಂಬ ಕ್ಲೋಸ್ ಅಂತೆ ಇವರು. ಅವ್ರು ಹೋಗಿದ್ದ ಕಡೆ ಎಲ್ಲ ನೆರಳಿನಂತೆ ಹೋಗ್ತಾಯಿದ್ರು. ನೋಡಿದ್ರೆ ಅವ್ರ ಮೇಲೆ ಇಂಥ ಪ್ರಕರಣ, ವ್ಯಕ್ತಿ ಮೇಲೆ ಇಂಥ ಪ್ರಕರಣ, NDPS ಕಾಯ್ದೆ ಯಾವಾಗ ಬರುತ್ತೆ? ಡ್ರಗ್ ಅಬ್ಯೂಸ್ ಮಾಡ್ತಿದ್ದಾರೆ ಅಥವಾ ಡ್ರಗ್ಸನ್ನು ಸೇಲ್ ಮಾಡ್ತಿದ್ದಾರೆ ಅಂದಾಗ ಬರುತ್ತೆ ಇಂಥವ್ರ ಮೇಲೆ. ಹಾಗೆ ನೋಡೋದಕ್ಕೆ ಹೋದರೆ ಪ್ರಿಯಾಂಕ್ ಖರ್ಗೆ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು ಇಂಥ ಪ್ರಕರಣದಲ್ಲಿ ಹೋಗ್ತಾರತ್ತೋ ಇದೇ ಮೊದಲಲ್ಲ. ಲಾಸ್ಟ್ ಇಯರ್ ನಿಮಗೆ ನೆನಪಿರ್ಬೋದು, ಒಬ್ಬ ಕಾಂಟ್ರಾಕ್ಟರ್ ಸೂಸೈಡ್ ಕೇಸ್ನಲ್ಲೂ ಕೂಡ ಈ ರಾಜು ಕಪನೂರ್ ಅಂತ ಈ ಸ್ಟೇಷನ್ ಬಜಾರ್ ಪೊಲೀಸ್ನವರು ಅರೆಸ್ಟ್ ಮಾಡಿದರು. ಆತ ಯಾರು ನೋಡಿದ್ರೆ ಈ ಪ್ರಿಯಾಂಕ್ ಖರ್ಗೆ ಆಪ್ತ. ಸೊ ತಮ್ಮ ಸುತ್ತಮುತ್ತ ಇರೋರ ಬಗ್ಗೆ ನಿಗಾ ವಹಿಸಲಿಲ್ವಾ ಅಥವಾ ಎಂಥವ್ರನ್ನ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ರಾಜಕಾರಣಿಗಳು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈತ ಬರೀ ಇವ್ರಿಗೆ ಮಾತ್ರ ಕ್ಲೋಸ್ ಅಲ್ಲ ಅಂತೆ, ಅಲ್ಲಮಪ್ರಭುಗೂ ಕೂಡ ಕ್ಲೋಸ್ ಅಂತೆ. ಇಂಥವ್ರ ಅವಶ್ಯಕತೆ ಏನು ಶಾಸಕರುಗಳಿಗೆ?